ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಅಕ್ಟೋಬರ್ 19, ನಿನ್ನೆ 18. ನಿನ್ನೆನೂ ಸಖತ್ತಾಗಿ ಮಳೆ ಹೊಡೀತು ಮತ್ತು ಇವತ್ತು ಸಖತ್ತಾಗಿ ಮಳೆ ಬರ್ತಿದೆ. ರಾತ್ರಿಗೆ ಸೌಂಡ್ ನೋಡಿ ಯಾವ ಥರ ಬರ್ತಿದೆ, ಕೇಳಿಸ್ಕೊಳ್ಳಿ. ತುಂಬ ಸಖತ್ತಾಗಿ ಸೌಂಡ್ ಬರ್ತಿದೆ. ಮಳೆದು ಸಖತ್ತಾಗಿ ಬರ್ತಿದೆ. ಬೆಳಗ್ಗೆ ನಮ್ಮೂರಲ್ಲಿ ಹಳ್ಳ ಬರ್ತಿರುತ್ತೆ. ಹಳ್ಳ ಯಾವ ಥರ ಬರ್ತಿದೆ ಕೆರೆಗೆ ಅಂತ ತೋರಿಸ್ತೀನಿ. ಬೆಳಗ್ಗೆನೆ ಆಚೆ ಬಂದು ನೋಡಿದ್ರೆ ಫುಲ್ಲು ಮಳೆ ಆಗಿದೆ, ತಂಪಾದ ವಾತಾವರಣ. ಅಲ್ಲಿಂದ ಹಳ್ಳ ನೋಡೋಣ ಅಂತ ಬಂದು ಗಾಡಿ ಎತ್ಕೊಂಡು ಹೊರಟೆ. ಬೆಳಗ್ಗೆನೆ ನರಿಗಳ ದರ್ಶನ ಆಯಿತು. ನೋಡಿ, 2 ನರಿಗಳು ಯಾವ ಥರ ಹೋಗ್ತಿದ್ದಾವೆ ನೋಡಿ. ಇಷ್ಟು ನಿಧಾನಕ್ಕೆ ಬರ್ತಿದೆ. ರಾತ್ರಿ ಜೋರಾಗಿ ಹೋಯ್ತು ಅನಿಸುತ್ತೆ, ಇವಾಗ ನಿಧಾನ ಆಗಿದೆ. ಇವಾಗ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸ್ಕೊಂಡು ಒಂದು ಸ್ವಲ್ಪ ನಾನು ಕೂಡ ಗಾಡಿನ ನೀರಲ್ಲಿ ತೊಳ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೊರಟೆ. ನೋಡಿ, ನೆನ್ನೆ ಮಳೆ ಬಂದಿರೋದ್ರಿಂದ ಎಲ್ಲೆಲ್ಲೂ ಕೂಡ ಹಳ್ಳಗಳು ತುಂಬಿ ನೀರು ಬರ್ತಿದೆ ಇವಾಗ ನಮ್ಮೂರ ಕಡೆ. ನೋಡಿ, ತೋಟಗಳಲ್ಲಿ, ರೋಡ್ಗಳಲ್ಲಿ, ಹಾಗೆ ಈ ತೋಟಗಳಲ್ಲೆಲ್ಲ ನೋಡ್ರಿ ಫುಲ್ಲು ನೀರುಗಳು. ಇವಾಗ ತೋಟಗಳಲ್ಲಿ ಹೊಲಗಳಲ್ಲೆಲ್ಲ ಫುಲ್ಲು ನೀರು ನಿಂತವೆ. ಆ ಥರ ಮಳೆ ಆಗಿದೆ. ಇನ್ನೂ ನೀರು ಬರ್ಬೇಕು ಸಾಕತ್ತು. ಅಲ್ಲೆಲ್ಲ ಖಾಲಿನೇ ಇತ್ತಲ್ಲ. ಇಲ್ಲಿ ಆಳ ಜಾಸ್ತಿ ಇಲ್ಲ ಅಷ್ಟೇ. ಇದು ಇನ್ನೇನು ನೈಟ್ ಹೊಡೆದಂಗೆ ಹೊಡೆದ್ರೆ ನೆನ್ನೆ ಹೊಡಿತಲ್ಲ ಹಂಗೆ. ನೆನ್ನೆ ಹೊಡಿತಲ್ಲ ಆ ಥರ ಇವತ್ತು ಹೊಡಿಬೇಕು. ನೀರು ಕಾಣೋದು ಏನು ಎಲ್ಲ ಇಲ್ಲಿ ಸಾಲ ಇಲ್ಲಿ. ಒಂದು ಕೆರೆನ ನಾನು ಒಬ್ಬನೇ ಹೋಗಿ ನೋಡ್ಕೊಂಡು ಬಂದೆ. ಇನ್ನೊಂದು ಕೆರೆ ತಕ್ಕೆ ಹೋಗೋಕ್ಕೆ ಅಂತ ಬೇಜಾರಾಗ್ತಿತ್ತು. ಆದ್ದರಿಂದ ದೀಪುರ ಮನೆ ತಕ್ಕ ಹೋಗಿ ದೀಪನ ಕರ್ಕೊಂಡು ಹೊರಟೆ. ಅದನ್ನು ನೋಡ್ಕೊಂಬರೋಣ, ಅದಕ್ಕೂ ಹಳ್ಳ ಬರ್ತಿದೆ ಅಂತ. ಆವಾಗಲೇ ಆ ಕೆರೆ ತಕ್ಕೆ ಒಬ್ಬನೇ ಹೋಗಿದ್ದೆ. ಇವಾಗ ಮನೆ ತಕ್ಕ ಹೋಗಿ ಒಂದು ಸ್ವಲ್ಪ ಇಡ್ಲಿ ಕೊಡಬೇಕಾಯ್ತು. ಇಡ್ಲಿ ಕೊಟ್ಬಿಟ್ಟು ದೀಪನ ಎತ್ತಾಕೊಂಡು ಇವಾಗ ಈ ಹಳ್ಳ ನೋಡೋಕ್ಕೆ ಅಂತ ಬಂದಿದ್ದೀನಿ. ಈ ಹಳ್ಳ ನೋಡ್ಕೊಂಡು ಕೆರೆ ನೋಡ್ಕೊಂಡು ಹೋಗೋದು. ಎಲ್ಲೋ ನೀರೇ ನಿಂತೋಗಿದ್ದಾವೆ. ಎಲ್ಲಲ್ಲ ಫುಲ್ ನಿಧಾನಕ್ಕೆ ಬಂದಿದ್ದಾವಲ್ಲ, ಫುಲ್ ನಿಧಾನ. ರಾತ್ರಿ ಬಂದಿದ್ದಾವೆ ಜೋರಾಗಿ. ರಾತ್ರಿ ಬಂದಿದ್ದಾವೆ, ಇವಾಗ ನಿಧಾನ ಆಗಿತ್ತು. ನೋಡಿ, ರಾತ್ರಿ ಬಂದಿದೆ, ಇವಾಗ ನಿಧಾನ ಆಗಿದೆ. ಇದೆಲ್ಲ ಇಲ್ಲೇ ಕೆರೆ ನಿಂತಂಗೆ ನಿಂತಿತ್ತಲ್ಲ, ಯಾಕೋ ಯಾರ್ದಲ್ಲ ಇದು ಹೊಲ ಪೂರ್ತಿ ಕೆರೆನೇ ಆಗೋಯ್ತಿದು. ಇದು ನೋಡಿ, ಇದು ನಮ್ಮೂರಿನ ಇನ್ನೊಂದು ಕೆರೆ. ಇದು ನಾನೆಲ್ಲ ಚಿರತೆ ಅನ್ಕೊಂಡೆ ಕಳ. ಏನಕ್ಕೆ ಬಿಟ್ಟು ಹೊಡ್ತಿದ್ಲಲ್ಲ, ಸರಿ ಇದಕ್ಕೆ ಸುಮ್ಮನೆ ಆಯ್ತೀನಿ. ಚಿರತೆ ಆಗಿದ್ರೆ ಹೋಗಿ ಹಿಡ್ದೇ ಬಿಡ್ಬೋದಾಯ್ತು. ಹಳ್ಳ ಎಲ್ಲ ನೋಡ್ಕೊಂಡು ಕರ್ಕೊಂಡೋಗಿ ದೀಪನ ಅವರ ಮನೆ ತಕ್ಕೆ ಬಿಟ್ಬಿಟ್ಟು ನಾನು ಬಂದು ಮನೆ ತಲ್ಲಿ ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡು ಸಂತೆಗೆ ಅಂತ ಹೊರಟೆ. ಸಂತೆಗೆ ಅಂತ ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ಸಂತೆ ತಕ್ಕ ಹೋಗಿ ಅಂಗಡಿ ಎಲ್ಲ ಹಾಕಿ ರೆಡಿ ಮಾಡಿದೆ. ಅಂಗಡಿ ಎಲ್ಲ ರೆಡಿ ಮಾಡಿ ಮತ್ತೆ ಹೊರಟಿದ್ದು ಮನೆ ಕಡೆ. ಮನೆ ತಕ್ಕೆ ಯಾಕೆ ಅಂದರೆ ಊಟ ಮಾಡಬೇಕಾಯ್ತು. ಅದರಿಂದ ಮನೆ ತಕ್ಕೆ ಅಂತ ಹೊರಟೆ. ಮನೆ ತಕ್ಕೆ ಹೋಗಿ ಫಸ್ಟ್ ಹೋಗಿ ಮುಖ ಎಲ್ಲ ತೊಳ್ಕೊಂಡು ನಮಾಜ್ ಮಾಡಬೇಕಾಯ್ತು. ಆದ್ದರಿಂದ ನಮಾಜ್ ಎಲ್ಲ ಮುಗಿಸ್ಕೊಂಡು ಮನೆ ತಲ್ಲಿ ಊಟ ಮಾಡ್ಕೊಂಡು ಮತ್ತೆ ಸಂತೆ ಕಡೆ ಹೋಗೋಣ ಅಂತ ಹೊರಟೆ. ರೋಡ್ ಸೈಡ್ ಒಂದು ಬಾಳೆಹಣ್ಣು ಮಾಡ್ತಿದ್ರು ಅಂತ ತಂದು ಮನೆಗೆ ಕೊಟ್ಟು ಸೀದಾ ಮತ್ತೆ ಸಂತೆ ಕಡೆ ಹೊರಟೆ. ಇವಾಗಿನ ಹುಡುಗರ ಬಗ್ಗೆ ಏನಾರು ಹೇಳ, ಒಂದು ಬುದ್ಧಿ ಮಾತು ಹೇಳ ಎಲ್ಲರಿಗೂ. ಹಾಂ, ನಿನ್ಗೆ ಅನುಭವ ಐತಲ್ಲ, ಹುಡುಗರು ಹೆಂಗಿರ್ಬೇಕು, ಏನು ಮಾಡಬೇಕು. ಹಾಂ, ಏನು ಮಾತೇ ಇಲ್ವಲ್ಲಯ್ಯ. ನಾನು ಪೊಳ್ಳ. ನೋಡಿ, ಇಲ್ಲಿ ಆಟಾಡ್ತಿರೋ ಮಕ್ಕಳೆಲ್ಲ ಔಟ್ ಆಫ್ ಸ್ಟೇಟ್. ನಾವು UP, ಬಿಹಾರ, ಒರಿಸ್ಸಾ ಆ ಸೈಡ್. ನಾವು ಇಲ್ಲಿ ಶುಂಠಿ ಕೆಲಸಕ್ಕೆ ಅಂತ ಬಂದಿದ್ದಾವೆ. ಮಳೆಯಲ್ಲಿ ಯಾವ ಥರ ಆಟಾಡ್ತಿದ್ದಾವೆ ನೋಡಿ. ಮಳೆ ಬಿಡ್ತು, ಸ್ವಲ್ಪ ಹೊತ್ತು ವ್ಯಾಪಾರ ಮಾಡಿವು, ಮತ್ತೆ ಮಳೆ ಶುರು ಆಯಿತು. ಸ್ವಲ್ಪ ಮಳೆ ನಿಲ್ತು, ದೀಪು ಬಂದ. ದೀಪು ಪ್ರತಿ ವಾರ ಬಂದೇ ಬರ್ತಾನೆ. ಬಂದು ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಏನೇನಾರು ತಿನ್ಕೊಂಡು ಹೋಗ್ತಾನೆ. ಯಾರು ದಿನ ಕಾಲ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ದೀಪು ಅಂತ ನನಗೆ ದಿನ ಕಾಲ್ ಮಾಡೇ ಮಾಡ್ತಾರೆ.
ಮಾತಾಡಲ್ಲ ಅವಯ್ಯ, ಮೊಬೈಲ್ ಆಚಿಗೆ ತೆಗೆದ್ರೆ ಮಾತಾಡಲ್ಲ ಅವಯ್ಯ. ಎಲ್ಲಿ ಸಿಗ್ತಾರೆ ಹೇಳ ಅವರೆಲ್ಲ? ಒಂದ್ ಸ್ವಲ್ಪ ದೀಪು ಜೊತೆ ಮಾತಾಡ್ಕೊಂಡು ನಗಾಡ್ಕೊಂಡು ತಿನ್ಕೊಂಡು ಅಲ್ಲಿಂದ ಅಂಗಡಿ ಎಲ್ಲ ಎತ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಹೊರಟೆ. ನಿಮ್ಮೂರಲ್ಲೆಲ್ಲ ಯಾವ ಥರ ಮಳೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮೂರಲ್ಲಂತೂ 2 ದಿನದಿಂದ ಫುಲ್ಲು ಮಳೆ. ಮನೆ ತಕ್ಕ ಬಂದು ನೋಡಿದ್ರೆ ಇನ್ನೂ ಮಳೆ ನಿಂತಿಲ್ಲ, ಫುಲ್ಲು ಮಳೆ ಬರ್ತಾನೆ ಇದೆ. ಯಾವ ಥರ ಬರ್ತಿದೆ ನೋಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ಲೈಕನ್ ಒತ್ತಿ. ಬಾಯ್.